ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸಾಕ್ಷಿ ಬೆಹನ್ ಅವರ ಲೈವ್ ಕಾರ್ಯಕ್ರಮದಲ್ಲಿ ಆಂತರಿಕ ಯಜ್ಞ ಮತ್ತು ಸ್ವಯಂ ಜಾಗೃತಿ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಸಾಕ್ಷಿ ಬೆಹನ್ ಅವರು ಬಹಳ ಸುಂದರವಾದಂತಹ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದರು. ಅದರ ಮೂಲ ಅಂಶಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಸ್ವಯಂ ಜಾಗೃತಿಯಿಂದ ಸ್ವಯಂ ಜ್ಞಾನದವರೆಗಿನ ಮೌನ ಅಗ್ನಿಯೇ ಆಂತರಿಕ ಯಜ್ಞ ಎನ್ನಲಾಗಿದೆ. ಒಳಗೆ ಉದ್ಭವಿಸುವ ಸ್ವಯಂ ಜ್ಞಾನದ ಕಿಡಿಯೇ ಆಂತರಿಕ ಯಜ್ಞ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಾಗ ಮನಸ್ಸು ಮೌನಕ್ಕೆ ಜಾರುತ್ತದೆ. ಅಭಿಮಾನ, ಸ್ವಾಭಿಮಾನ, ಅಹಂಕಾರ ಇವೆಲ್ಲವೂ ಹೊತ್ತಿ ಉರಿಯುವ ಸ್ಥಳದಲ್ಲಿ ಆತ್ಮ ಪ್ರಕಾಶಿಸಲ್ಪಡುತ್ತದೆ. ಅಹಂಕಾರವು ಜ್ಞಾನವನ್ನು ಭಸ್ಮ ಮಾಡುತ್ತದೆ. ಉದಾಹರಣೆಗೆ, ರಾವಣನು ಒಬ್ಬ ಬುದ್ಧಿವಂತ ವ್ಯಕ್ತಿಯಾಗಿದ್ದ, ಮಹಾಜ್ಞಾನಿಯಾಗಿದ್ದ. ಆದರೆ ಅವನ ಅಹಂಕಾರವು ಎಲ್ಲವನ್ನ ನಾಶ ಮಾಡಿತು. ಅಂತರಾತ್ಮನ ಜಾಗೃತಿ, ಸ್ವಯಂ ಅಧ್ಯಾಯ, ಆಂತರಿಕ ಯಜ್ಞದಿಂದ ಅಹಂಕಾರ ನಾಶವಾಗುವುದು. ಬಾಹ್ಯ ಯಜ್ಞ ಅಗ್ನಿಕುಂಡವನ್ನು ಸುಡುತ್ತದೆ. ಹವನದಲ್ಲಿ ಮಾಡಿದ ಅರ್ಪಣೆಗಳು ಎಲ್ಲವೂ ಒಂದು ಸಾಂಕೇತಿಕವಾಗಿ ನಾವಿಲ್ಲಿ ನೋಡಬೇಕು. ಆಂತರಿಕ ಯಜ್ಞದಲ್ಲಿ ಅಹಂಕಾರವನ್ನು ಅರ್ಪಣೆ ಮಾಡಬೇಕು. ಕಾಮ, ಕ್ರೋಧ, ಮೋಹ, ಲೋಭ, ದುರಾಸೆ, ಅಹಂಕಾರ ಈ ಎಲ್ಲವನ್ನು ನಾವು ಅಗ್ನಿಗೆ ಆಹುತಿಯಾಗಿ ನೀಡಬೇಕು. ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಅರ್ಪಣೆ ಮಾಡಿಬಿಡಬೇಕು. ಈ ಯಜ್ಞವನ್ನು ನಾವೇ ಆಂತರಿಕವಾಗಿ ಮಾಡಬೇಕಾಗುತ್ತದೆ. ಇದು ಬಾಹ್ಯದಿಂದ ಸಿಗುವಂಥದ್ದಲ್ಲ. ಬಾಹ್ಯದಲ್ಲಿ ಯಾವುದನ್ನು ಸಹ ಅರ್ಪಣೆ ಮಾಡುವಂಥದ್ದಲ್ಲ. ಜಗತ್ತಿನಲ್ಲಿ ದುಃಖವು, ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಯಾರೇ ಇಬ್ಬರು ಕುಳಿತು ಮಾತನಾಡುವಾಗ ಕೇವಲ ಅವರ ವಿಚಾರಗಳು ದುಃಖ, ಸುಖ, ಸಮಸ್ಯೆಗಳ ಸುತ್ತಲೂ ಅವರ ಮಾತುಗಳು ಹರಿದಾಡುತ್ತವೆ. ಪ್ರಪಂಚದಲ್ಲಿ ಜನರು ತಮ್ಮ ಸಮಸ್ಯೆಗಳು ಮತ್ತು ದುಃಖದಲ್ಲಿ ಮಾತ್ರ ಬದುಕುತ್ತಿದ್ದಾರೆ ಎಂದು ಅನಿಸುತ್ತದೆ ಮತ್ತು ಅವರ ಹಳೆಯ ದುಃಖಗಳನ್ನು, ನೆನಪುಗಳನ್ನು ಎಲ್ಲವನ್ನ ಅವರು ಮರೆಯಲು ಸಾಧ್ಯವಾಗುತ್ತಿಲ್ಲ. ಜನರು ತಮ್ಮ ಒಳ್ಳೆಯ, ಕೆಟ್ಟದ್ದನ್ನು ಮಾತ್ರ ಪರಸ್ಪರ ಹಂಚಿಕೊಳ್ಳುತ್ತಿರುತ್ತಾರೆ. ಇದೆಲ್ಲವನ್ನು ನೋಡಿದಾಗ ಜನರು ತುಂಬ ಅಜ್ಞಾನದಲ್ಲಿ ಬದುಕುತ್ತಿದ್ದಾರೆ ಎನಿಸುತ್ತದೆ. ಏಕೆಂದರೆ ಯಾರೂ ಸಹ ತಮ್ಮೊಳಗೆ ನೋಡುತ್ತಿಲ್ಲ, ಆಂತರಿಕ ಯಜ್ಞ ಆರಂಭಿಸಿಲ್ಲ. ಅಂದರೆ ಜನ ಎಲ್ಲಿಯೇ ಭೇಟಿಯಾಗಲಿ ಅವರು ತಮ್ಮ ದುಃಖಗಳನ್ನು ಹಂಚಿಕೊಳ್ಳುತ್ತಿರುತ್ತಾರೆ, ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿರ್ತಾರೆ. ಇಲ್ಲದಿದ್ದರೆ ಅವರು ತಮ್ಮ ಸಂತೋಷ ಮತ್ತು ದುಃಖದ ಬಗ್ಗೆ ಮಾತನಾಡುತ್ತಿರ್ತಾರೆ. ಯಾರೂ ಸಹ ಜ್ಞಾನದ ಬಗ್ಗೆ ಮಾತನಾಡುವುದಿಲ್ಲ. ಅಂದರೆ ಜನರು ತಮ್ಮ ಭಾವನಾತ್ಮಕ ಅನುಭವಗಳನ್ನು ಹೇಳಲು ಹಾತೊರೆಯುತ್ತಾರೆಯೇ ಹೊರತು ಜ್ಞಾನದ ಬಗ್ಗೆ ತಿಳಿದುಕೊಳ್ಳಲು ಮುಂದಾಗುವುದಿಲ್ಲ. ಅಂದರೆ ಜನ ಭಾವನಾತ್ಮಕ ಆಘಾತದಲ್ಲಿ ಬದುಕುತ್ತಿದ್ದಾರೆ. ಭಾವನಾತ್ಮಕ ಬೆಂಬಲ ಅವರಿಗೆ ಬೇಕಾಗಿದೆ. ಇದರರ್ಥ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಅಭದ್ರತೆಯಲ್ಲಿ ಬದುಕುತ್ತಿದ್ದಾರೆ. ಜನರ ಅಹಂಕಾರವು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ಅವರು ದುಃಖಪಡುತ್ತಾರೆ ಮತ್ತು ನಂತರ ಅವರಿಗೆ ಇದು ಏಕೆ ಸಂಭವಿಸುತ್ತಿದೆ ಎಂದು ಆಶ್ಚರ್ಯವಾಗುತ್ತದೆ. ಯಾರಾದರೂ ಅಂತಹ ಜನರೊಂದಿಗೆ ಗೀತೆಯ ಬಗ್ಗೆ ಕೆಲವು ಜ್ಞಾನದ ಮಾತುಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರೆ ಸಾಕು, ಅವರು ಅಲ್ಲಿಂದ ಎದ್ದೇಳುತ್ತಾರೆ. ಜನರು ಕರ್ಮದ ನಿಯಮವನ್ನು ಅರ್ಥ ಮಾಡಿಕೊಂಡರೆ ಅವರ ನೋವು ಕೊನೆಯಾಗುತ್ತದೆ. ಆದರೆ ಕರ್ಮ ನಿಯಮವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ತನ್ನನ್ನು ತಾನು ನೋಡಬೇಕು, ಸ್ವ ಅಧ್ಯಾಯವನ್ನು ನಡೆಸಬೇಕಿದೆ. ಕೇವಲ ಕರ್ಮ ನಿಯಮವನ್ನು ಕೇಳುವುದರಿಂದ, ಓದುವುದರಿಂದ ಇದೆಲ್ಲ ಸಾಧ್ಯವಿಲ್ಲ. ಅದನ್ನು ನಾವು
ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಆಗ ಮಾತ್ರ ದುಃಖ ಕಡಿಮೆಯಾಗುತ್ತದೆ. ಜ್ಞಾನವನ್ನು ಹೀರಿಕೊಳ್ಳುವಂಥದ್ದು ಆಂತರಿಕ ತ್ಯಾಗವಾಗಿದೆ. ಇನ್ನು ಕೆಲವು ವರ್ಷಗಳಲ್ಲಿ ಈ ಜಗತ್ತಿನಲ್ಲಿ ದುಃಖವು ಹೆಚ್ಚಾಗಲಿದೆ. ಭಯಂಕರ ದಿನಗಳನ್ನು ನೋಡುವಂತಹ ಪರಿಸ್ಥಿತಿ ನಮ್ಮೆಲ್ಲರಿಗೂ ಎದುರಾಗಲಿದೆ. ಅಂತಹ ಸಮಯದಲ್ಲಿ ಆತ್ಮಜಾಗೃತಿ, ಆತ್ಮದ ಬಗ್ಗೆ ಆಲೋಚನೆ ಇವೆಲ್ಲ ಮಾಡಲು ಸಾಧ್ಯವಾಗುವುದಿಲ್ಲ. ಇಡೀ ವಾತಾವರಣವು ಜ್ಞಾನದಿಂದ ತುಂಬುವ ಸಮಯ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಆದರೆ ಜನರ ಅಂದಿನ ಸಂದರ್ಭ ಆ ಜ್ಞಾನವನ್ನು ತಿಳಿದುಕೊಳ್ಳಲು ಅನುಕೂಲವಾದಂತಹ ಸಂದರ್ಭವಾಗಿರುವುದಿಲ್ಲ. ಜ್ಞಾನ ತಿಳಿದುಕೊಳ್ಳಲು ಹಂಬಲಿಸುತ್ತಾರೆ. ಆದರೆ ಜಗತ್ತಿನಲ್ಲಿ ನಡೆಯುತ್ತಿರುವ ಭಯಂಕರ ದುಃಖ ಸಮಸ್ಯೆಗಳ ಮಧ್ಯೆ ಏನನ್ನೂ ಮಾಡದ ಅಸಹಾಯ ಸ್ಥಿತಿಗೆ ಬರಬೇಕಾಗುತ್ತದೆ. ಸಾಕ್ಷಿ ಬೆಹನವರು ಒಂದು ಕಥೆಯನ್ನು ಹೇಳಿದರು. ಅದೇನಂತಂದರೆ, ಒಬ್ಬ ಹುಡುಗಿ ತನ್ನ ಎಲ್ಲ ಹಳೆಯ ಕರ್ಮಗಳನ್ನು, ದುಃಖಗಳನ್ನು, ನೋವುಗಳನ್ನು, ಎಲ್ಲ ರೀತಿಯ ಸ್ಮೃತಿಗಳನ್ನು ಮರೆತು ಬಿಡಬೇಕು ಎಂದುಕೊಳ್ಳುತ್ತಾಳೆ. ಆದರೆ ಇದಕ್ಕಾಗಿ ತಾನು ಏನು ಮಾಡಬೇಕು ಅನ್ನುವುದು ಅವಳಿಗೆ ತೋಚುವುದಿಲ್ಲ. ಇದಕ್ಕಾಗಿ ಬಹಳ ಪ್ರಯತ್ನ ಪಡುತ್ತಾಳೆ. ಆದರೆ ಯಾವುದೇ ಮಾರ್ಗ ಸಿಗುವುದಿಲ್ಲ. ನಂತರ ಒಂದು ದಿನ ಒಬ್ಬ ಸಾಧು ಸಂತ ಅವಳ ಮನೆಗೆ ಬರುತ್ತಾನೆ. ಅವಳು ಆ ಸಾಧುವಿಗೆ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾಳೆ. ಅಂದರೆ, ನಾನು ಎಲ್ಲವನ್ನ ಮರೆಯಬೇಕು, ಆದರೆ ನನ್ನಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲ ಅಂದಾಗ ಸಂತನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಾನೆ. ಆಗ ಆ ಹುಡುಗಿ ಅವರನ್ನು ಹಿಂಬಾಲಿಸುತ್ತಾಳೆ. ಮುಂದೆ ಆ ಸಾಧು ಸಂತ ನಡೆದುಕೊಂಡು ಹೋಗುತ್ತಾನೆ. ಹಿಂದೆ ಈ ಹುಡುಗಿ ಹೋಗುತ್ತಿದ್ದಾಳೆ. ಬಹಳ ದೂರದವರೆಗೆ ಹೋಗುತ್ತಾ ಹುಡುಗಿ ಸುಸ್ತಾಗಿ ಬಿಡುತ್ತಾಳೆ. ಆ ಸಂತನಿಗೆ, ತಾವು ನಿಧಾನವಾಗಿ ನಡೆಯಿರಿ, ನಿಮ್ಮ ಹಿಂದೆ ನಡೆದುಕೊಂಡು ಬರುವುದು ನನಗೆ ತುಂಬ ಕಷ್ಟವಾಗುತ್ತಿದೆ, ನನಗೆ ಸುಸ್ತಾಗುತ್ತಿದೆ, ಹೀಗಾಗಿ ತಾವು ನಿಧಾನವಾಗಿ ನಡೆಯಿರಿ ಎನ್ನುತ್ತಾಳೆ. ನಂತರ ಅವಳು ನಿಧಾನವಾಗಿ ಸಾಧುವಿನ ಹಿಂದೆ ನಡೆಯುತ್ತಾ ಹೋಗುತ್ತಿದ್ದಾಳೆ. ಮಾರ್ಗ ಮಧ್ಯದಲ್ಲಿ ಒಂದು ಕಲ್ಲನ್ನು ಆ ಹುಡುಗಿ ನೋಡುತ್ತಾಳೆ. ಸಂತನು ಆ ಹುಡುಗಿಗೆ ಆ ಕಲ್ಲನ್ನು ಅಲ್ಲಿಂದ ಎತ್ತು ಎಂದು ಹೇಳುತ್ತಾನೆ. ಆ ಹುಡುಗಿ ಆ ಕಲ್ಲನ್ನು ಎತ್ತುಕೊಂಡು ಸಂತನ ಹಿಂದೆ ಹೋಗುತ್ತಾಳೆ. ಕಲ್ಲನ್ನು ಹೊತ್ತು ಆ ಸಂತನ ಹಿಂದೆ ಹಿಂಬಾಲಿಸುತ್ತಾ, ಅಂದರೆ ನಡೆದುಕೊಂಡು ಹೋಗುತ್ತಿದ್ದ ಆ ಹುಡುಗಿಗೆ ಬಹಳ ಆಯಾಸವಾಗತೊಡಗುತ್ತದೆ. ಆದ್ದರಿಂದ ಅವಳು ಆ ಕಲ್ಲನ್ನು ಒಂದು ಸ್ಥಳದಲ್ಲಿ ಇಟ್ಟು ಕುಳಿತುಕೊಂಡು ಬಿಡ್ತಾಳೆ. ಹುಡುಗಿ ಹೇಳುತ್ತಾಳೆ, ಹೇ ಸನ್ಯಾಸಿ, ಹೇ ಸಂತನೇ, ನಾನು ನಡೆದು ಸುಸ್ತಾಗಿ ಬಿಟ್ಟಿದ್ದೇನೆ. ಅದರಲ್ಲಿ ನೀವು ಆ ಕಲ್ಲನ್ನು ಎತ್ತಿಕೊಳ್ಳುವಂತೆ ನನಗೆ ಹೇಳಿದಿರಿ. ಆ ಕಲ್ಲನ್ನು ಎತ್ತಿಕೊಂಡು ನಿಮ್ಮ ಹಿಂದೆ ಬರುವುದು ನನಗೆ ಅತೀವ ಆಯಾಸವಾಗುತ್ತಿದೆ ಎಂದಾಗ ಸಂತ ಹೇಳುತ್ತಾನೆ, ನಾನು ನಿನಗೆ ಅದನ್ನು ಎತ್ತು ಅಂತ ಹೇಳಿದೆ ಹೊರತು ಅದನ್ನು ಎತ್ತಿಕೊಂಡು ನನ್ನ ಹಿಂದೆ ಬಾ ಎಂದು ನಾನು ಹೇಳಲಿಲ್ಲ. ಅದನ್ನು ಆ ಸ್ಥಳದಿಂದ ಎತ್ತು ಎಂದೆ. ಆದರೆ ನೀನು ಎತ್ತಿಕೊಂಡು ನನ್ನ ಹಿಂದೆ ಬರತೊಡಗಿದೆ. ನೀನು ಆ ಕಲ್ಲನ್ನು ಪಕ್ಕಕ್ಕೆ ಎತ್ತಿ ಒಂದೆಡೆ ಇರಿಸಿ ನನ್ನ ಹಿಂದೆ ಬರಬಹುದಿತ್ತು. ಹೀಗೆ ನೀನು ನಿನಗೆ ಬೇಡವಾದಂತಹ ಸ್ಮೃತಿಗಳನ್ನು, ನೆನಪುಗಳನ್ನು, ಹಳೆಯ ಎಲ್ಲ ಕರ್ಮಗಳನ್ನು ನೀನು ಹೊತ್ತುಕೊಂಡು ನಡೆಯುತ್ತಿದ್ದೀಯ. ಎಲ್ಲ ಭಾರವನ್ನು ಹೊತ್ತು ನಡೆಯುವುದು ನಿನಗೆ ಆಯಾಸವಾಗುತ್ತಿದೆ. ಭಾರವನ್ನು ಎತ್ತಿಕೊಳ್ಳುವುದು, ಭಾರವನ್ನು ಬಿಟ್ಟು ಬಿಡುವುದು ಇದು ನಿನ್ನ ಆಯ್ಕೆಯಾಗಿರುತ್ತದೆ. ನಾವು ಯಾವುದೇ ಪರಿಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದರ ಮೇಲೆ ಎಲ್ಲವೂ ನಿಂತಿದೆ. ನಮ್ಮ ಆಂತರಿಕ ಪ್ರಜ್ಞೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಇಲ್ಲಿ ಮುಖ್ಯ. ಅಂದರೆ ನಮ್ಮಲ್ಲಿ ಒಂದು ಆಂತರಿಕ ಯಜ್ಞ ನಡೆಯಬೇಕು. ನಮ್ಮ ಎಲ್ಲ ಕೆಟ್ಟ ಸಂಸ್ಕಾರಗಳು, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಎಲ್ಲವನ್ನು ನಾವು ಆಂತರಿಕ ಯಜ್ಞ ಕುಂಡದಲ್ಲಿ ಅರ್ಪಣೆ ಮಾಡಿಬಿಡಬೇಕು. ಆಗಲೇ
ಮನಸ್ಸು ಹಗುರವಾಗುತ್ತದೆ. ಆಗಲೇ ಮನಸ್ಸು ಮೌನಕ್ಕೆ ಜಾರುತ್ತದೆ. ಆಗಲೇ ಮನಸ್ಸಿಗೆ ಪರಮ ಶಾಂತಿಯು ಸಿಗುತ್ತದೆ. ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम